ಅಕ್ಕಿ ಹೆಬ್ಬಾಳು ಅಂತ ಒಂದು ಊರಿಗೆ ಬಂದಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಅದರ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ಚೌಲ್ಟ್ರಿ ಎಂಟರ್ ಮಾಡಿದ್ವಿ. ಎಷ್ಟು ದೊಡ್ಡಕ್ಕಿದೆ ನೋಡಿ. ಮತ್ತು ಚೌಲ್ಟ್ರಿ ಇದೆಲ್ಲ ಇದೆ, ತೋರಿಸ್ತೀನಿ ತಡೀರಿ. ನೋಡಿ ಇಷ್ಟು ದೊಡ್ಡದಿದೆ, ಬೇಕಾದಷ್ಟು ದೊಡ್ಡ. ಮತ್ತು ಮಲ್ಕೊಳ್ಳೋಕ್ಕೆ ನೋಡಿ, ಮಲ್ಕೊಳ್ಳೋಕ್ಕೆ ಒಳ್ಳೆ ಔಟ್ಡೋರ್ ಬೀದಿ ಜಾಗ ಇದೆ ನೋಡಿ. ಒಳ್ಳೆ ಬೀದಿನೂ ಅಲ್ಲ ನೋಡಿ. ಅಲ್ಲಿ ಬಾಲ್ ಯಾರೋ ಬಿಸಾಕಿದ್ದಾರೆ. ಒಳ್ಳೆ ಹೋಗಿ ತಗೊಂಡು ಆಡ್ತೀನಿ ಇನ್ನೊಂದು. ನೋಡಿ ಬೇಕಾದಷ್ಟು ದೊಡ್ಡದು. ಮತ್ತು ಯಾವ್ದಾದ್ರು ಮದುವೆಗಿದೆಲ್ಲ ಒಳ್ಳೆ ಜಾಗ ನೋಡಿ. ಇಲ್ಲಿ ಹತ್ತಕ್ಕೆ ಇದ್ದಿದ್ದೆ ಮೆಟ್ಲು. ಸೊ ನಾನು ಹತ್ತುತ್ತಾ ಇದ್ದೀನಿ. ನಂಗೆ ಹತ್ತಕ್ಕೆ ಸ್ವಲ್ಪ ಭಯನೇ, ಸ್ವಲ್ಪ ಸ್ಲೈಡಿಂಗ್ ಥರ ಇದೆ. ನೀವು ಬೇಕಂದರೆ ಬರ್ಬೋದು, ಯಾಕಂದರೆ ಒಳ್ಳೆಯದಾಗಿದೆ ನೋಡಿ. ಪರವಾಗಿಲ್ಲ, ಇದು ಹೊಗ್ಗೆ ಅದು. ಮತ್ತು ನಿಮಗೆಲ್ಲ ರೂಮ್ ಸಿಗುತ್ತೆ. ರೂಮ್ ತುಂಬ ಸ್ಪೇಷಿಯಸ್ಸು. ಆದರೆ ಬರೀ ಒಂದು 2 ರೂಮ್ ಇರುತ್ತೆ. ಒಂದು ಬಾಯ್ಸ್ ರೂಮು, ಗರ್ಲ್ಸ್ ರೂಮಲ್ಲಿ ಲಾಕ್ಡ್ ಇದೆ. ಮತ್ತು ಒಂದು ಬಾತ್ರೂಮ್ ಸಿಗುತ್ತೆ, ಆದರೆ ಕಕ್ಕ ಮಾಡೋಕ್ಕೆಲ್ಲ ಜಾಗ ಇಲ್ಲ ನಿಮಗೆ ವಾಶ್ರೂಮ್ಗೆ. ಮತ್ತು ಅಲ್ಲಿ ಒಂದು ಮಂಚ ಕೊಟ್ಟರೆ ಇನ್ನೇನೂ ಇಲ್ಲ. ಲೈಟ್ಸ್ದೆಲ್ಲ ಇದು ಕೊಟ್ಟಿರ್ತಾರೆ, ನೀವು ಅಲ್ಲಿ ಬೇಕಾದ್ರೆ ಆಪ್ರೇಟ್ ಮಾಡ್ಬೋದು. ಆದರೆ ತುಂಬ ಹಳೆ ಕಾಲದ್ದು ಇವೆಲ್ಲ. ನಮ್ಮ ಮನೆ ಮಾತ್ರ ತುಂಬ ಹಳೆಯದು ನೋಡಿ. ವಿಂಡೋಲಿ ಅಲ್ಲಿ ನೋಡಿದ್ರೆ ನಿಮ್ಮ ಕಬ್ಬು ನೋಡಿ, ಕಬ್ಬು ಕಡಿತಾ ಇರೋದನ್ನು ಕಾಣಿಸುತ್ತೆ ನೋಡಿ. ಅಲ್ಲಿ ಕಬ್ಬು ಎಲ್ಲ ಇದೆ. ಇವತ್ತು ನನಗೆ ಹೇಮಾವತಿ ಅಂತ ಒಂದು ನದಿ ಇದೆ, ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಅದು ಮಾತ್ರ ಎಂಥ ಸಖತ್ತಾಗಿದೆ. ನಾನು ಇದು 3ನೇ ಸತಿ ನಾನು ಅಲ್ಲಿ ಸ್ವಿಮ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ. ಇಷ್ಟು ದೊಡ್ಡಕ್ಕಿದೆ, ನಾವು ಇದರಲ್ಲೆಲ್ಲ ಆಡ್ತಾ ಇದ್ದೀವಿ. ಆ ದೇವಸ್ಥಾನ ನಿಮ್ಗೆ ತೋರಿಸ್ಬೇಕಂತಾದರೆ ನಾಟ್ ಅಲೌಡ್ ಫೋನ್ಸು. ಸೊ ಅದಕ್ಕೆ ನೋಡಿ ಮೇಲೆ ಇಲ್ಲೆಲ್ಲ ಇದನ್ನೆಲ್ಲ ಮಾಡಿಬಿಡ್ತೀನಿ ರಿವ್ಯೂ. ಆಮೇಲೆ ಅಲ್ಲಿಗೆ ಹೋಗೋಣ. ನೋಡಿ ಎಷ್ಟು ದೊಡ್ಡಕ್ಕಿದೆ, ಅಯ್ಯಪ್ಪ. ಇದು ನಮ್ಮದು ಚೌಲ್ಟ್ರಿ. ಊಟ ಮಾಡೋಕ್ಕೆ ಇಲ್ಲೆಲ್ಲ ಮಾಡಿರ್ತಾರೆ. ಮತ್ತು ಜಾತ್ರೆ ಮಾಡಿದಾಗೆಲ್ಲ ನಿಮ್ಗೊಂದು ರೋಡ್ ಕಾಣಿಸ್ತದೆ, ರೋಡಲ್ಲಿ ಇದು ಜಾತ್ರೆ ಮಾಡೋದು. ಇವಾಗ ನೋಡಿ ನ್ಯಾಯಮೂರ್ತಿನ ಏನೂ ಮಾಡಲ್ಲ. ಸೊ ಇಫ್ ಯು ಲೈಕ್ ಟು ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಮತ್ತು ಜಾತ್ರೆ ಟೈಮಲ್ಲಿ ಬಂದು ನನಗೆ ಸೂಪರ್ ಆಗಿರುತ್ತೆ. ಓಕೆ ಬಾಯ್.